ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ವಿಡಿಯೋಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಮೂಲಂಗಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ನಾನು ತೊಂಡೆಕಾಯಿನೂ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ, ಒಂದು 100 ಗ್ರಾಮಷ್ಟು ತೊಂಡೆಕಾಯಿ ಕೂಡ ಸೇರಿಸ್ತಾ ಇದ್ದೀನಿ. ಮೂಲಂಗಿ 6, ತೊಂಡೆಕಾಯಿ ಒಂದು ಸ್ವಲ್ಪ, ಮತ್ತು ಟೊಮೆಟೊ ಒಂದು 6 ತಗೊಂಡಿದ್ದೀನಿ. ಈರುಳ್ಳಿ ಮೀಡಿಯಮ್ ಸೈಜು ಒಂದು 4 ತಗೊಂಡಿದ್ದೀನಿ. ಎಲ್ಲ ತೊಳೆದು ನೋಡಿ, ಮೂಲಂಗಿಗೆ ಸಿಪ್ಪೆ ಕೂಡ ತೆಗೆದು ಒಂದು ಸೈಡಿಗೆ ಇಟ್ಬಿಟ್ಟಿದ್ದೀನಿ. ಈಗ ಇದನ್ನೆಲ್ಲ ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ತೀರಾ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲನೂ ನೋಡಿ ಫ್ರೆಂಡ್ಸ್, ಈ ರೀತಿ ಸಣ್ಣ ಸಣ್ಣದಾಗಿ ಹಚ್ಕೋಬೇಕು. ಮೂಲಂಗಿ ನೋಡಿ, ತೊಂಡೆಕಾಯಿ, ಈರುಳ್ಳಿ, ಟೊಮೆಟೊ. ಈಗ ನಾವು ಕಡಲೆ ಬೀಜ ಮತ್ತು ಎಳ್ಳು ಇವೆರಡನ್ನು ಸ್ಟವ್ ಮೇಲೆ ಎಣ್ಣೆ ಹಾಕ್ತೀರಾ ಹುರ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಾಣಲೆ ಇಟ್ಟಿದ್ದೀನಿ. ಮೊದಲು ಸ್ವಲ್ಪ ಎಳ್ಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಸ್ಟವನ್ನು ಜಾಸ್ತಿ ಗ್ಯಾಸ್ ಇಡಬೇಡಿ, ಹಾಫ್ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ, ಕಪ್ಪಾಗ್ದಿರ. ನೋಡಿ ಫ್ರೆಂಡ್ಸ್, ಹುರಿದಾದ್ಮೇಲೆ ಈ ರೀತಿ ಗುಂಡು ಗುಂಡಿಗೆ ಆಗುತ್ತೆ ಫ್ರೆಂಡ್ಸ್ ಎಳ್ಳು. ಇದನ್ನು ತೆಗೆದಿಡ್ತಾ ಇದ್ದೀನಿ ಬೇರೊಂದು ಪಾತ್ರೆಗೆ. ಈಗ ಕಡಲೆ ಬೀಜನ ಹುರಿದಿಟ್ಕೊಳ್ಳೋಣ. ಇದನ್ನು ಅಷ್ಟೇ ಚೆನ್ನಾಗಿ ಹುರಿಯೋಣ. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಹುರಿದಾಯಿತು ಫ್ರೆಂಡ್ಸ್ ಕಡಲೆ ಬೀಜ. ಇದು ಹಾರಲಿಕ್ಕೆ ಬಿಟ್ಟು ಸಿಪ್ಪೆ ತೆಗೆದುಬಿಡೋಣ. ಈಗ ಸ್ಟವನ್ನು ಹಚ್ಚಿ ಮತ್ತೊಂದು ಬಾಣಲೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಒಂದು 7-8 ಸ್ಪೂನಷ್ಟು ಎಣ್ಣೆ ಹಾಕೋಣ. ಆಯಿಲ್ ಹಾಕಿದಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗೊಜ್ಜು. ಈಗ ಈ ಆಯಿಲ್ಗೆ ನೋಡಿ, ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಸಾಸಿವೆ ಅರ್ಧ ಸ್ಪೂನು, ಇಷ್ಟನ್ನು ನಾನು ಹಾಕ್ತಾಯಿದ್ದೀನಿ. ಇದನ್ನು ಹುರಿಯೋಣ ನಾವು. ಸ್ವಲ್ಪ ಫ್ರೈ ಆಗೋ ತನಕ ಹುರಿಯೋಣ. ಈಗ ಈರುಳ್ಳಿ ಮತ್ತು ತೊಂಡೆಕಾಯನ್ನು ಹಾಕೋಣ. ಇದು ಹಾಕೋಕ್ಕೆ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರುವಂಥವರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪ್ಲೀಸ್. ನಮ್ಮ ಚಾನಲ್ಲು ನಿಮ್ಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಈರುಳ್ಳಿ ಮತ್ತು ತೊಂಡೆಕಾಯನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡೋಣ. ಇದು ಫ್ರೈ ಆಗ್ತಾಯಿದೆ ಈರುಳ್ಳಿ ತೊಂಡೆಕಾಯಿ. ಅದರ ಜೊತೆಗೇ ನೋಡಿ, ಒಂದು 4 ಹಸಿಮೆಣಸಿನ್ಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು 2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಖಾರದ ಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ಅವೆರಡನ್ನು ಹಾಕ್ತಾಯಿದ್ದೀನಿ. ಈಗ ಇವು ಕೂಡ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಜೊತೆ ತೊಂಡೆಕಾಯಿ ಜೊತೆ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಣ. ನಾನು ಒಣಗಿದ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಇದ್ದರೆ ಹಸಿ ಕರಿಬೇವಿನ ಸೊಪ್ಪನ್ನೇ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಖಾಲಿ ಆಗಿದೆ, ಅದಕ್ಕಾಗಿ ಒಣಗಿರೋವಂಥ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಮೂಲಂಗಿನ ಹಾಕೋಣ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಮೂಲಂಗಿ, ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಸ್ವಲ್ಪ ಬೇಯ್ತಾ ಇದೆ ಫ್ರೆಂಡ್ಸ್. 1-2 ನಿಮಿಷ ಆಯಿತು ಮೂಲಂಗಿ ಹಾಕಿ. ನೋಡಿ, ಸ್ವಲ್ಪ ಬೇಯ್ತಾ ಇದೆ. ಈಗ ನಾವು ಒಂದು ಸ್ವಲ್ಪ ನೀರನ್ನು ಸೇರಿಸೋಣ ಫ್ರೆಂಡ್ಸ್. ಗೊಜ್ಜಲ್ವ ಫ್ರೆಂಡ್ಸ್, ಜಾಸ್ತಿ ನೀರು ಹಾಕೋದು ಬೇಡ, ಯಾಕಂದರೆ ನೀರಾಗಿದ್ದರೆ ಗೊಜ್ಜು ಚೆನ್ನಾಗಿರಲ್ಲ. ಸ್ವಲ್ಪ ನೀರು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಯಾಕಂದರೆ ಮೂಲಂಗಿ ಬೇಯಕ್ಕೋಸ್ಕರ ನಾವು ನೀರನ್ನು ಹಾಕೋಣ. ನೋಡಿ, ಈ ಚೆಂಬು ನೀರನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ, ಈ ಚೆಂಬು ನೀರು ಹಾಕಿದ್ದೀನಿ. ಈಗ ಇದನ್ನು ನಾವು ನೀಟಾಗಿ ಕಲಿಸ್ಬಿಟ್ಟು ಪ್ಲೇಟನ್ನು ಮುಚ್ಚೋಣ ಫ್ರೆಂಡ್ಸ್. 1-2-3 ನಿಮಿಷ ಅಷ್ಟರೊಳಗೆ ಚೆನ್ನಾಗಿ ಬೇಯುತ್ತೆ ಮೂಲಂಗಿ.
ಒಂದು 3 ನಿಮಿಷ ಹೀಗೆ ಪ್ಲೇಟನ್ನು ಮುಚ್ಚಿಬಿಡೋಣ ಫ್ರೆಂಡ್ಸ್. ಕಡಲೆ ಬೀಜ ಸಿಪ್ಪೆ ತೆಗೆದಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಕಡಲೆ ಬೀಜನ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಮತ್ತು ಎಳ್ಳು ಕೂಡ ಹಾಕ್ತಾಯಿದ್ದೀನಿ. ಎಳ್ಳು ಕೂಡ 2 ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಳೋಣ. ತರಿಯಾಗಿರಬೇಕು. ನೋಡೋಣ ಫ್ರೆಂಡ್ಸ್, ಮೂಲಂಗಿ ಇನ್ನೂ ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್. ಬೇಯಲಿ, ಇನ್ನೂ ಒಂದು 3 ನಿಮಿಷ ಹಾಗೆ ಇಡೋಣ ಫ್ರೆಂಡ್ಸ್. ಒಂದು 6 ನಿಮಿಷ ಆಯಿತು ಫ್ರೆಂಡ್ಸ್. ಮೂಲಂಗಿ ಬೇಯಕ್ಕಿಟ್ಟು ನೀರು ಹಾಕಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ. ನಿಮ್ಗೆ ಡೌಟ್ ಇದ್ದರೆ ನೋಡಿ, ಕೈಯಲ್ಲಿ ಈ ಥರ ಕಿವುಚಿ ನೋಡಿ ಚೆನ್ನಾಗಿ ಬೆಂದಿದೆ. ತೊಂಡೆಕಾಯಿನೂ ಬೆಂದಿದೆ. ಈಗ ನೀವು ನೀರು ಹಾಕಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಬೇಕಂತಂದರೆ ಟೊಮೆಟೊ ಹಾಕೋಕ್ಕೆ ಮುಂಚೆನೇ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಇನ್ನು ನೀರು ಹಾಕೋಂಗಿಲ್ಲ. ನೀವು ನೀರು ಹಾಕಬೇಕಾದ್ರೆ ಟೊಮೆಟೊ ಹಾಕೋಕ್ಕೆ ಮುಂಚೆನೇ ಹಾಕ್ಕೋಬೇಕಾಗುತ್ತೆ. ಈಗ ಇದನ್ನು ನಾವು ಚೆನ್ನಾಗಿ ಬೇಯಕ್ಕೆ ಇಡೋಣ. ಟೊಮೆಟೊ, ಮೂಲಂಗಿ, ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಈರುಳ್ಳಿ ಜೊತೆ ಬೇಯಲಿ ಫ್ರೆಂಡ್ಸ್. ಈಗ ನಾವು ಮತ್ತೆ ಪ್ಲೇಟನ್ನು ಮುಚ್ಚಿ ಆಗಾಗ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್. ತಳ ಹತ್ತಿದ್ದೀರಾ. ಇದು ಒಂದು 3 ನಿಮಿಷ 4 ನಿಮಿಷ ಬೇಯಲಿ ಫ್ರೆಂಡ್ಸ್. ಒಂದು 3 ನಿಮಿಷ ಆಯಿತು ಫ್ರೆಂಡ್ಸ್. ನೋಡಿ, ಟೊಮೆಟೊ ಹಾಕಿ ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಖಾರದ ಪುಡಿ 1.5 ಸ್ಪೂನು, ಅರಿಶಿನ 1/4 ಸ್ಪೂನಷ್ಟು ಮತ್ತು ಉಪ್ಪು ತಕ್ಕಷ್ಟು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ಫ್ರೆಂಡ್ಸ್. ಚೆನ್ನಾಗಿ ಬೇಯಲಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮೂಲಂಗಿ ಫಸ್ಟ್ ಕ್ಲಾಸ್ ಆದಂತಹ ರುಚಿ, ತುಂಬ ಆರೋಗ್ಯಕರ. ಗ್ಯಾಸ್ಟ್ರಿಕ್ಗಂತೂ ತುಂಬಾ ಒಳ್ಳೆಯದು. ಗ್ಯಾಸ್ಟ್ರಿಕ್ ಇರೋರು ಈ ರೀತಿ ಮಾಡ್ಕೊಂಡು ತಿಂದರೆ ಗ್ಯಾಸ್ಟ್ರಿಕ್ ಅನ್ನೋದೇ ಇರೋದಿಲ್ಲ. ಹೊಟ್ಟೆನೂ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಮೂಲಂಗಿ ಗೊಜ್ಜು ಮಾಡ್ಕೊಂಡು ತಿಂದರೆ ಈ ರೀತಿ ಮಾಡ್ಕೊಂಡು ತಿನ್ನಿ. ಚಪಾತಿ, ಪೂರಿ ಮತ್ತು ಅನ್ನಕ್ಕೂ, ಈ 3ಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೀತಿ ಇಷ್ಟನ್ನು ನೀವು ಗೊಜ್ಜು ಮಾಡಿದರೆ 3 ಜನ 2 ಟೈಮ್ ತಿನ್ಬೋದು ಫ್ರೆಂಡ್ಸ್. 3 ಜನಕ್ಕಾಗುತ್ತೆ. ಸರಿಸ್ಕೊಂಡು ತಿಂದರೆ 4 ಜನನೂ ತಿನ್ಬೋದು. ಈಗ ನಾವು ಇದನ್ನು ಮತ್ತೆ 2 ನಿಮಿಷ 3 ನಿಮಿಷ ಪ್ಲೇಟ್ ಮುಚ್ಚೋಣ. ಆಗಾಗ ಕಲಿಸ್ತಾ ಇರೋಣ ಫ್ರೆಂಡ್ಸ್. ಈ ಮೂಲಂಗಿ ಗೊಜ್ಜನ್ನು ನೀವು ಯಾವತ್ತೂ ತಿಂದಿರಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಸೂಪರ್ ಗೊಜ್ಜು ಅಂತಲೇ ಹೇಳ್ಬೋದು. ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ. ಚಪಾತಿಗೂ ಮತ್ತು ಪೂರಿಗೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ. ಈಗ ನೋಡಿ, ನಾವು ಪುಡಿ ಕೊಟ್ಕೊಂಡಿದ್ದಂತಹ ಎಳ್ಳು ಮತ್ತು ಕಡಲೆ ಬೀಜದ ಪುಡಿಯನ್ನು ಈ ರೀತಿ ಬೆಂದಾಗ ಹಾಕಬೇಕು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಬೇಯ್ತಾ ಇದೆ ಅಂತ. ಈಗ ನಾವು ಈ ಪುಡಿ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಹಾಕ್ಕೊಂಡಷ್ಟು ಒಳ್ಳೆ ಟೇಸ್ಟಾಗಿರುತ್ತೆ, ಒಳ್ಳೆ ಘಮನ ಕೊಡುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗಿ ಕಲಿಸ್ಬಿಟ್ಟು ಒಂದೇ 1 ನಿಮಿಷ ಕುದಿಬೇಕು ಅಷ್ಟೇ ಫ್ರೆಂಡ್ಸ್. ತುಂಬಾ ಕುದಿಬಾರ್ದು. ಒಂದೇ 1 ನಿಮಿಷ ಕುದ್ದಾದಮೇಲೆ ಇದನ್ನು ತೆಗೆದುಬಿಡಿ. ಬಾಣಲಿನ ಸ್ಟವ್ ಆಫ್ ಮಾಡಿಬಿಡಿ. ಒಂದೇ 1 ನಿಮಿಷ. ಈಗ ಪ್ಲೇಟ್ ಮುಚ್ಚಬಾರ್ದು, ಹಾಗೇ ಇರಲಿ. ನೋಡಿ ಫ್ರೆಂಡ್ಸ್, ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ, ನೀವಂತೂ ಇದನ್ನು ಮಾಡಿ ತಿಂದರೆ ಅಂತೂ ಮತ್ತೆ ಬಿಡೋದೇ ಇಲ್ಲ ಫ್ರೆಂಡ್ಸ್. ಯಾವತ್ತೂ ಅಷ್ಟು ರುಚಿಯಾಗಿರುತ್ತೆ. ನೋಡಿ ಏನು ಚೆನ್ನಾಗಿದೆ ಅಂತ. ಆಯಿತು ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟೇ, ಇನ್ನು ಸ್ಟವ್ ಆಫ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಬೋವಲ್ ತೆಗೆದಿಟ್ಟಿದ್ದೀನಿ. ಈಗಲೇ ತಿನ್ಬೇಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ಚಪಾತಿ ಮಾಡೋಣ ಅಂತಿದ್ದೀನಿ. ಈಗ ಚಪಾತಿ ಜೊತೆಗೆ ಇದು ಈಗಲೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮಾಡಿ ತಿಂದು ನೋಡಿ. ಜೀವನದಲ್ಲೇ ಮರೆಯಲ್ಲ ಫ್ರೆಂಡ್ಸ್. ಈ ರೀತಿ ಮೂಲಂಗಿ ಗೊಜ್ಜು ನೀವು ಎಂದು ಮಾಡಿರಲ್ಲ. ನೀವು ಜೀವನದಲ್ಲೇ ನಿಜವಾಗ್ಲೂ ಮಾಡಿ ತಿಂದರೆ ಮರೆಯೋದೇ ಇಲ್ಲ. ಯಾವಾಗಲೂ ಮಾಡ್ತಾನೆ ಇರ್ತೀರ.
ಥ್ಯಾಂಕ್ ಯು ಫ್ರೆಂಡ್ಸ್.